ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಗಿ ಅವಲಕ್ಕಿಯನ್ನು ಉಪಯೋಗಿಸಿಕೊಂಡು ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಒಂದು ಅದ್ಭುತವಾದ ಟೇಸ್ಟನ್ನು ಹೊಂದಿರುವಂಥ ಅವಲಕ್ಕಿ ಖಾರನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ವೀಕ್ಷಕರೇ, ಈ ಅವಲಕ್ಕಿ ಖಾರನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಈ ಒಂದು ಸ್ನ್ಯಾಕ್ಸನ್ನು 20 ದಿನದಿಂದ 1 ತಿಂಗಳ ತನಕ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ. ಹಾಗಾದರೆ ಬನ್ನಿ ಈ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಗುರುಪ್ರಸಾದ್. ವೀಕ್ಷಕರೇ, ಇದಕ್ಕೆ ನಾನಿಲ್ಲಿ ಅರ್ಧ kg ಆಗುವಷ್ಟು ರಾಗಿ ಅವಲಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಇದು ಆಲ್ರೆಡಿ ಗರಿ ಇದೆ ವೀಕ್ಷಕರೇ. ಇದನ್ನು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಉಂಡೆ ಆಗುವಷ್ಟು ಬೆಳ್ಳುಳ್ಳಿ, ಗೋಡಂಬಿ, ಒಣಮೆಣಸಿಕಾಯಿ, ಹಸಿರು ಮೆಣಸಿಕಾಯಿ 2 ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಣ ಕೊಬ್ಬರಿನ ಸಣ್ಣದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹುರಿಗಡಲೆ, ಕಡಲೆ ಬೀಜ, ಉಪ್ಪು, ಖಾರ ಮತ್ತು ಸಕ್ಕರೆನ 1-2 ಸ್ಪೂನ್ನ ನಾನು ಪುಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ವೀಕ್ಷಕರೇ. ಮೊದಲಿಗೆ ಈ ಅವಲಕ್ಕಿನ ಬಾಣಲಿಗೆ ಹಾಕ್ಬಿಟ್ಟು ವೀಕ್ಷಕರೇ ಸಣ್ಣ ಉರಿಯಲ್ಲಿ ಇಟ್ಕೊಂಡು 1-2 ನಿಮಿಷಗಳ ಕಾಲ ಹುರ್ಕೊಬೇಕು ವೀಕ್ಷಕರೇ. ನೀವಿಲ್ಲಿ ಎಷ್ಟು ಚೆನ್ನಾಗಿ ಹುರಿತೀರೋ, ಅಂದರೆ ಜಾಸ್ತಿ ಟೈಮ್ ಬೇಡ, ಜಸ್ಟ್ 2 ನಿಮಿಷ ಅದನ್ನು ಕೈ ಬಿಡದಲ್ಲೇ ಆಡಿಸ್ಕೊಂಡು ಈ ರೀತಿ ಕೈಯಲ್ಲಿ ಮುಟ್ತಾ ಯಾವಾಗ ಒಂದು ಸ್ವಲ್ಪ ಹೀಟ್ ಆಗಿದೆ ಅನ್ನೋ ಫೀಲ್ ಗೊತ್ತಾಗುತ್ತೆ. ಅದಾದಮೇಲೆ ಈ ಅವಲಕ್ಕಿನ ನೀವು ಇನ್ನೊಂದು ಬೌಲಿಗೆ ಹಾಕೊಳ್ಳಿ. ನಾನಿಲ್ಲಿ ಇದೇ ರೀತಿ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ ವೀಕ್ಷಕರೇ. ನೋಡಿ ಹೀಗೆ. ಇದಾದಮೇಲೆ ವೀಕ್ಷಕರೇ, ಬನ್ನಿ ಇದಕ್ಕೆ ಒಗ್ಗರಣೆ ಏನೇನು ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಮೊದಲು ಬಾಣಲಿ ಇಟ್ಬಿಟ್ಟು ಅದು ಕಾದ ನಂತರ ನಾನಿಲ್ಲಿ ಒಂದು 7ರಿಂದ 8 ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ವೀಕ್ಷಕರೇ. ಎಣ್ಣೆ ಕಾದ ನಂತರ ವೀಕ್ಷಕರೇ, ಇದಕ್ಕೆ ನಾನು ಮೊದಲನೇದಾಗಿ ಇದು ಕಡಲೆ ಬೀಜ, ಶೇಂಗಾ ಬೀಜನ ನಾನಿಲ್ಲಿ ಹುರ್ಕೊತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ಎಲ್ಲ ಪದಾರ್ಥಗಳು ಕೂಡ ಸರಿ ಪ್ರಮಾಣದಲ್ಲಿ ಚೆನ್ನಾಗಿ ಹುರ್ಕೊಬೇಕು ವೀಕ್ಷಕರೇ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಲೆವೆಲಿಗೆ ಕಡಲೆ ಬೀಜ ಬರಬೇಕು. ಓಕೆ, ಇದು ಕರಂ ಅನ್ನೋ ಒಂದು ಲೆವೆಲಿಗೆ ಬರಬೇಕು ವೀಕ್ಷಕರೇ. ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡು ಇದನ್ನು ನಾನು ಒಂದು ಜಾಲರಿ ಹಿಡ್ಕೊಂಡು ಅದನ್ನೆಲ್ಲ ಸೋಸ್ಕೊಂಡು ಈ ಅವಲಕ್ಕಿ ಹುರ್ಕೊಂಡಿದ್ನಲ್ಲ ಅದರೊಳಗೆ ಹಾಕೋತಾ ಇದ್ದೀನಿ ವೀಕ್ಷಕರೇ. ನೋಡಿ ಈ ಥರ ಹಾಕೋತಾ ಇದ್ದೀನಿ. ಇದಾದಮೇಲೆ ವೀಕ್ಷಕರೇ, ಇದಕ್ಕೆ ನಾನು ಹುರ್ಗಡ್ಲೆನ ಹಾಕ್ಬಿಟ್ಟು ಸೇಮ್ ಅದು ಅಷ್ಟೇ ಒಂದು ಸರಿ ಪ್ರಮಾಣದಲ್ಲಿ ಹುರ್ಕೋಬೇಕು. ಅಂದರೆ 1 ನಿಮಿಷಗಳ ಕಾಲ ಸಾಕಿತ್ತು ಹುರ್ಗಡ್ಲೆ. ಜಾಸ್ತಿ ಹುರಿಯೋಕೆ ಹೋಗ್ಬೇಡಿ, ಜಾಸ್ತಿ ಸೀದೋಗ್ಬಿಡುತ್ತೆ. ಹಾಗಾಗಿ ಓಕೆನಾ ವೀಕ್ಷಕರೇ. ಇದು ಕೂಡ ಹುರಿದಾದ್ಮೇಲೆ ನಾನು ಇದನ್ನು ಜಾಲರಿ ಸಪೋರ್ಟ್ ತೊಗೊಂಡು ಅದನ್ನೆಲ್ಲ ಸೋಸ್ಕೊಂಡು ನಾನು ಆ ಅವಲಕ್ಕಿಗೆ ಹಾಕ್ಕೊತಾ ಇದ್ದೀನಿ ವೀಕ್ಷಕರೇ. ಎಲ್ಲ ಹುರಿದಿದ್ದ ಐಟಮ್ನ ಅವಲಕ್ಕಿ ಜೊತೆ ಹಾಕ್ತಾ ಹೋಗಿ ವೀಕ್ಷಕರೇ, 1 ಬೈ 1 ಆಗಿ. ಈಗ ನಾನು ಇದಕ್ಕೆ ಇದು ಕೊಬ್ಬರಿ ತುರಿ ತೊಗೊಂಡಿದ್ದಲ್ಲ, ಒಣ ಕೊಬ್ಬರಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ವೀಕ್ಷಕರೇ. ನೋಡಿ ಇದನ್ನು ಕೂಡ ಅಷ್ಟೇ ಬ್ರೌನ್ ಕಲರ್ ಬರೋ ತನಕ ಕ್ಲೀನಾಗಿ ಬಿಡ್ದಂಗೆ ಈ ರೀತಿ ಕಲಿಸ್ತಾ ನೋಡಿ ಈ ರೀತಿ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದಾದಮೇಲೆ ಇದನ್ನು ಕೂಡ ನಾನು ಜಾಲರಿಯಲ್ಲಿ ಸೋಸ್ಕೊಂಡು ಅವಲಕ್ಕಿ ಏನಿದೆ ಅದರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ನೋಡಿ ಈ ಥರ. ಇದಾದಮೇಲೆ ವೀಕ್ಷಕರೇ, ನಾನಿಲ್ಲಿ ಬೆಳ್ಳುಳ್ಳಿ ಇದೆಯಲ್ಲ, 1 ಉಂಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಜಜ್ಜಿಬಿಟ್ಟು ಹಾಕಿ, ಯಾಕಂದರೆ ಒಗ್ಗರಣೆ ಅಂದಮೇಲೆ ಬೆಳ್ಳುಳ್ಳಿ ಇರಬೇಕು. ಅದರಲ್ಲೂ ಈ ಅವಲಕ್ಕಿ ಒಗ್ಗರಣೆಗೆ ಬೆಳ್ಳುಳ್ಳಿ ಇರಲೇಬೇಕು ವೀಕ್ಷಕರೇ. ಅದು ಒಂಥರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ. ಬೆಳ್ಳುಳ್ಳಿನೂ ಅಷ್ಟೇ ಜಾಸ್ತಿ ಸೀಸಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಒಂದು ಮೀಡಿಯಮ್ ಆಗಿ ಅದು ಚೆನ್ನಾಗಿ ಇದಾದಮೇಲೆ ಅದನ್ನು ಕೂಡ ಸೋಸ್ಕೊಂಡು ಆ ಅವಲಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಜಾಸ್ತಿ ಕರಸ್ಬಿಡಿ ವೀಕ್ಷಕರೇ, ಟೇಸ್ಟ್ ಹೋಗ್ಬಿಡುತ್ತೆ ಅದ್ರದ್ದು. ಓಕೆ, ಇದಾದಮೇಲೆ ನಾನು ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದರೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಅಂದರೆ ಬೇಕಾದ್ರೆ ನೀವು ಬಾದಾಮಿ ಮತ್ತು ದ್ರಾಕ್ಷಿನೂ ಕೂಡ ಸಪ್ರೇಟಾಗಿ ಹುರ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಗೋಡಂಬಿ ಬ್ರೌನ್ ಕಲರ್ ಬಂದಿದೆ. ಇವಾಗ ಅದನ್ನು ಸೋಸ್ಕೊಂಡು ಆ ಅವಲಕ್ಕಿ ಜೊತೆಗೆ ಹಾಕ್ಕೊತಾ ಇದ್ದೀನಿ ವೀಕ್ಷಕರೇ ನಾನು. ಓಕೆ, ಇವಾಗ ಮೇಯ್ನಾಗಿ ಹುರಿಯುವಂಥ ಪದಾರ್ಥಗಳೆಲ್ಲ ಆಯಿತು. ಈಗ ಲಾಸ್ಟಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಇದಾದಮೇಲೆ ಒಣಮೆಣಸಿಕಾಯಿ ಮತ್ತು ಹಸಿರು ಮೆಣಸಿಕಾಯಿ ಇದೆಯಲ್ಲ, ಇದನ್ನು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಇದೆಲ್ಲ ಒಂದು 30 ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ಲಾಸ್ಟಿಗೆ ಕರ್ಬೇವಿನ ಸೊಪ್ಪು ಹಾಕಿ, ಕರ್ಬೇವಿನ ಸೊಪ್ಪು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಓಕೆನಾ ವೀಕ್ಷಕರೇ. ಇದಾದಮೇಲೆ 1.5 ಸ್ಪೂನ್ನ, ನಾನಿಲ್ಲಿ ಅರ್ಧ kg ಅವಲಕ್ಕಿಗೆ 1.5 ಸ್ಪೂನ್ನ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಯೂಸ್ ಮಾಡ್ತಿದ್ದೀನಿ. ಹೀಗೆ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವೀಕ್ಷಕರೇ, ಎಲ್ಲ ಒಗ್ಗರಣೆ ಎಲ್ಲ ಹಾಕಿರ್ತಾರಲ್ಲ ಅವಲಕ್ಕಿ ಜೊತೆಗೆ, ಅದ್ರ ಜೊತೆಗೆ ಹಾಕಿ ವೀಕ್ಷಕರೇ. ಈ ರೀತಿ ಎಲ್ಲ ಹಾಕಿಬಿಟ್ಟು ವೀಕ್ಷಕರೇ, ಸೌಟನ್ನು ಮಧ್ಯದಲ್ಲಿ ಹಾಕಿ ಫಾಸ್ಟಾಗಿ ತಿರುಗ್ಸೋಕ್ಕೆ ಹೋಗಬೇಡಿ. ತುಂಬ ಸ್ಲೋವಾಗಿ ಸೈಡಿಂದ ಹಾಕ್ಬಿಟ್ಟು ಆ ಪದಾರ್ಥಗಳನ್ನ ಮೇಲೆ ಕೆಳಗೆ ಮಾಡಿ. ಯಾಕಂದರೆ ಅವಲಕ್ಕಿ ತುಂಬ ರೋಸ್ಟ್ ಆಗಿರುತ್ತೆ. ಅದು ಜಾಸ್ತಿ ಅಲ್ಲಾಡಿಸ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಪುಡಿ ಆಗಿಬಿಡುತ್ತೆ. ಆವಾಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ವೀಕ್ಷಕರೇ.
ಈ ಪಾತ್ರೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಈ ರೀತಿ ಹಾಕೊಂಡಾದಮೇಲೆ ಇದನ್ನು ಈ ರೀತಿ ಚೆನ್ನಾಗಿ ಅಲುಗಾಡಿಸ್ತಾ ಹೋಗಿ ವೀಕ್ಷಕರೇ. ಆವಾಗ ಆ ಎಣ್ಣೆ ಎಲ್ಲ ಪದಾರ್ಥ ಮಿಕ್ಸ್ ಆಗುತ್ತೆ. ಇನ್ನು ಅಲ್ಲಿ ಒಗ್ಗರಣೆಯಲ್ಲಿ ಎಣ್ಣೆ ಅಂಶ ಇತ್ತಲ್ಲ, ಅದಕ್ಕೊಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಅದನ್ನು ಕೂಡ ನಾನು ಈ ಪಾತ್ರೆಗೆ ಹಾಕ್ಕೊಂಡು ಇವಾಗ ಇದನ್ನು ಫೈನಲ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವೀಕ್ಷಕರೇ. ಒಂದು 10 ನಿಮಿಷಗಳ ಕಾಲ ಎಲ್ಲ ಉಪ್ಪು, ಅರಿಶಿನ ಎಲ್ಲ ಪದಾರ್ಥಗಳು ಇದಕ್ಕೆ ಚೆನ್ನಾಗಿ ಹಿಡಿಬೇಕು ವೀಕ್ಷಕರೇ. ಅವಾಗವಾಗ ಸ್ವಲ್ಪ ಸೌಟನ್ನು ಕೂಡ ಯೂಸ್ ಮಾಡಿಕೊಂಡು ಇದನ್ನು ಈ ರೀತಿ ನೋಡಿ, ನಾನು ಇಲ್ಲಿ ಕಲಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ತಾ ಹೋಗಿ ವೀಕ್ಷಕರೇ. ಈ ರೀತಿ ನಾನು ಹೇಳಿಕೊಟ್ಟ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋದರೆ ವೀಕ್ಷಕರೇ, ಇದನ್ನು ನೀವು 20 ದಿನದಿಂದ 30 ದಿನದ ತನಕ ಕೆಡದಲ್ಲೇ ಇಟ್ಕೋಬೋದು. ಹಾಗೆ ಇದನ್ನು ಗಾಳಿ ಆಡ್ದಂಗೆ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಇಟ್ಕೊಂಡು ಡೈಲಿ ಸಂಜೆಗಾದರೂ ಆಯಿತು, ಆಫಲ್ಲಿ ಆದರೂ ಆಯಿತು, ಅಥವಾ ಏನು ಟ್ರಿಪ್ ಹೋಗಬೇಕಾದ್ರೆ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ವೀಕ್ಷಕರೇ. ನೋಡಿ, ನಾನು ಎಷ್ಟು ಟೈಮು ಹೆಚ್ಚು ಕಡಿಮೆ 10 ನಿಮಿಷ ಈ ರೀತಿ ರೊಟೇಟ್ ಮಾಡ್ತಾ ಸೌಟಿಂದ ಅದನ್ನು ಅಲುಗಾಡಿಸ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ನೀವು ಕೂಡ ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಮಾಡಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋದರೆ ವೀಕ್ಷಕರೇ, ಈ ಅವಲಕ್ಕಿ ಒಗ್ಗರಣೆ ಏನಿದೆಯಲ್ಲ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಅದಕ್ಕೋಸ್ಕರ ಮಿಕ್ಸಿಂಗ್ ಒಂದು ಪ್ರೊಸೀಜರ್ ಏನಿದೆಯಲ್ಲ ವೀಕ್ಷಕರೇ, ಅದು ತುಂಬಾ ಇಂಪಾರ್ಟೆಂಟು. ನೋಡಿ, ಇವಾಗ ಒಂದು ಅದ್ಭುತವಾದ ಟೇಸ್ಟು ನೀವು ಮಾಡ್ಕೊಳ್ಳಿ. ಪೇಪರ್ ಅವಲಕ್ಕಿಗಿಂತ ರಾಗಿ ಅವಲಕ್ಕಿ ಒಗ್ಗರಣೆ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಈಗ ಕೊನೆಯದಾಗಿ ನಾನು ಇದಕ್ಕೆ 1-1.5 ಸ್ಪೂನು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಖಾರ ಪುಡಿ ಹಾಕೊಬೋದು ವೀಕ್ಷಕರೇ. ನನ್ನ ಮಗಳು ಚಿಕ್ಕವಳಿರೋದ್ರಿಂದ ಅವಳು ಖಾರ ತಿನ್ನೋದಿಲ್ಲ, ಹಾಗಾಗಿ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ನೋಡಿ ವೀಕ್ಷಕರೇ, ಅದ್ಭುತವಾದ ಒಂದು ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ತಿಂದುಬಿಟ್ಟು ಹೇಗಿದೆ ಅಂತ ಹೇಳಿ ವೀಕ್ಷಕರೇ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.